ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಲು ಪ್ರಯತ್ನಿಸಿ. ನೀವು ಈಗಾಗಲೇ ದುರ್ಬಲರಾಗಿರುವ ಕಾರಣ ಅದು ನಿಮ್ಮನ್ನು ಮತ್ತಷ್ಟು ದುರ್ಬಲಗೊಳಿಸಬಹುದು. ವಿಶ್ರಾಂತಿ ಮತ್ತು ಸರಿಯಾದ ಆರೈಕೆ ಈಗ ಮುಖ್ಯ. ಆತುರತೆಯಲ್ಲಿ ಹೂಡಿಕೆ ಮಾಡಬೇಡಿ. ಎಲ್ಲಾ ಸಾಧ್ಯ ಕೋನಗಳಿಂದ ಹೂಡಿಕೆಯನ್ನು ಪರಿಶೀಲಿಸದೆ ನಿರ್ಧಾರ ತೆಗೆದುಕೊಂಡರೆ ನಷ್ಟ ಸಂಭವಿಸಬಹುದು. ತಜ್ಞರ ಸಲಹೆ ಮತ್ತು ತಾಳ್ಮೆ ನಿಮ್ಮ ಗೆಲುವಾಗುತ್ತದೆ. ನಿಮ್ಮ ಹಾಸ್ಯಮಯ ಸ್ವಭಾವವು ಸುತ್ತಲಿನವರ ಮನಸ್ಸನ್ನು ಬೆಳಗಿಸುತ್ತದೆ. ಈ ಶಕ್ತಿ ಬಳಸಿ ಸೌಮ್ಯವಾಗಿ ಸಂಬಂಧಗಳನ್ನು ಬಲಪಡಿಸಿ ಮತ್ತು ಒತ್ತಡವನ್ನು ಹಗುರಡಿ. ಪ್ರಯಾಣಾಲೋಚನೆಗಳು ಮತ್ತು ಹಿಂದಿನ ಕನಸುಗಳಲ್ಲಿ ತಲ್ಲೀನರಾಗಬಹುದು. ಸಂಜೆ ನಿಮ್ಮ ಹತ್ತಿರದ ಯಾರೋ ಒಬ್ಬರ ಮನೆಯಲ್ಲಿ ಬಿಡುವು ಕಳೆಯಲು ಯೋಜನೆ ಮಾಡಬಹುದು. ಸಣ್ಣ ಪ್ರಯತ್ನವೇ ವೈವಾಹಿಕ ಜೀವನವನ್ನು ಉತ್ತಮವಾಗಿಸುತ್ತದೆ. ಈ ಸಮಯದಲ್ಲಿ ಅವರು ಏನಾದರೂ ಹೇಳಿದ್ದನ್ನು ನೀವು ಕೆಟ್ಟದಾಗಿ ಭಾವಿಸಬಹುದು ಮತ್ತು ನಿರೀಕ್ಷಿಸಿದಕ್ಕಿಂತ ಮುಂಚಿತವಾಗಿ ಹಿಂತಿರುಗಬಹುದು. ಸ್ಪಷ್ಟ ಸಂವಾದ ಮತ್ತು ಸ್ವಲ್ಪ ದೂರವಿರುವ ಸಮಯವು ಅನಾವಶ್ಯಕ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ತಡೆಯುತ್ತದೆ. ಇಂದು ನಿಮ್ಮ ಆರೋಗ್ಯವು ಇದ್ದಕ್ಕಿದ್ದ ಹಾಗೆ ಹದಗೆಡಬಹುದು. ಇದರಿಂದ ದಿನವಿಡೀ ಒತ್ತಡಕ್ಕೆ ಒಳಗಾಗಬಹುದು. ತಕ್ಷಣದ ಲಕ್ಷಣಗಳಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಸ್ವಲ್ಪ ಜಾಗರೂಕತೆ ಮತ್ತು ಸ್ವಲ್ಪ ಆರೈಕೆ ನಿಮ್ಮ ದಿನವನ್ನು ಸುಧಾರಿಸುತ್ತದೆ. ಪರಿಹಾರ: ಪಿಒಪಿ ಬಳಕೆಯಿಂದ ತಯಾರಾದ ಶೋಪೀಸ್ ಅಥವಾ ವಿಗ್ರಹಗಳನ್ನು ನಿಮ್ಮ ಮನೆಯಲ್ಲಿಡುವುದು ಉತ್ತಮ ಆರೋಗ್ಯಕ್ಕೆ ಸಹಾಯ ಮಾಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಜಾಗರೂಕತೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕೆಲವು ಹಿನ್ನಡೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಈ ಅಡಚಣೆಗಳನ್ನು ಮೆಟ್ಟಿಲುಗಳಾಗಿ ಪರಿಗಣಿಸಿ ಮತ್ತು ಹೆಚ್ಚು ಶ್ರಮಿಸಿ. ಪ್ರತಿಯೊಂದು ಚಾಲೆಂಜ್ ನಿಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಹಠಾತ್ ಹಣದ ಒಳಹರಿವು ನಿಮ್ಮ ಬಿಲ್ಗಳು ಮತ್ತು ತಕ್ಷಣದ ಖರ್ಚುಗಳನ್ನು ನೋಡಿಕೊಳ್ಳುತ್ತದೆ. ತುರ್ತು ಖರ್ಚುಗಳಿಗೆ ತಯಾರಾಗಿರಿ. ಅನಗತ್ಯ ಖರ್ಚುಗಳನ್ನು ತಡೆದು ತಾತ್ಕಾಲಿಕ ಬಜೆಟ್ ರೂಪಿಸಿ. ಕುಟುಂಬದಲ್ಲಿ ವಯಸ್ಸಾದ ವ್ಯಕ್ತಿಯ ಆರೋಗ್ಯ ಸ್ವಲ್ಪ ಉದ್ವಿಗ್ನತೆಗೆ ಕಾರಣವಾಗಬಹುದು. ಬಿಕ್ಕಟ್ಟಿನ ಸಮಯದಲ್ಲಿ ಸಂಬಂಧಿಕರು ಸಹಾಯಕ್ಕೆ ಬರುತ್ತಾರೆ. ಅವರ ಸಲಹೆ ಮತ್ತು ಬೆಂಬಲವನ್ನು ಸ್ವೀಕರಿಸಿ. ನಿಮ್ಮ ಪ್ರಿಯತಮರಿಂದ ಉಡುಗೊರೆಗಳನ್ನು ಸ್ವೀಕರಿಸುವ ರೋಮಾಂಚಕರ ದಿನ. ದಾನ ಮತ್ತು ಸಾಮಾಜಿಕ ಕಾರ್ಯಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ನಿಮ್ಮ ಸಮಯವನ್ನು ಉದಾತ್ತ ಉದ್ದೇಶಕ್ಕೆ ನೀಡಿದರೆ ನೀವು ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡಬಹುದು. ನಿಮ್ಮ ಸಂಗಾತಿ ಉದ್ದೇಶಪೂರ್ವಕವಾಗಿ ಅಸಾಧಾರಣವಾದದ್ದನ್ನು ಮಾಡಬಹುದು. ಅದು ನಿಮಗೆ ಮರೆಯಲಾಗದ ಮುಣವಾಗುತ್ತದೆ. ಪ್ರೇಮದಿಂದ ದೊಡ್ಡ ಭಾವನೆ ಬೇರೇನೂ ಇಲ್ಲ. ನಿಮ್ಮ ಪ್ರೇಮವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನಿಜವಾದ ಮಾತುಗಳನ್ನು ಹಂಚಿಕೊಳ್ಳಿ. ದಾನ ಮತ್ತು ಸೇವೆಯಲ್ಲಿ ನಿಮ್ಮ ಭಾಗವಹಿಸಿಕೆ ನಿಮ್ಮ ಮನಸ್ಸಿಗೆ ತೃಪ್ತಿಪಡಿಸುತ್ತದೆ. ದಿನದ ಪ್ರಮುಖ ಕಾರ್ಯಗಳನ್ನು ಪ್ರಾಥಮಿಕತೆಯಾಗಿ ನಿಗದಿಪಡಿಸಿ. ಸಣ್ಣ ಕ್ರಮಗಳು ದೊಡ್ಡ ಫಲಿತಾಂಶ ತರುತ್ತವೆ. ಇಂದು ನಿಮ್ಮ ದಿನವು ಪ್ರೇಮ, ದಾನ ಮತ್ತು ಕುಟುಂಬದ ಬೆಂಬಲದಿಂದ ತುಂಬಿರಲಿ. ಪರಿಹಾರ: ಯಾವುದೇ ಪವಿತ್ರ ಸ್ಥಳದಲ್ಲಿ ಹಸಿರು ತೆಂಗಿನಕಾಯನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ಇಂದು ಕೆಲವು ಕ್ರೀಡಾ ಚಟುವಟಿಕೆಗಳನ್ನು ಅನುಭವಿಸಲು ಸಾಧ್ಯತೆಯಿದೆ. ಇದು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಕಾಪಾಡಲು ಸಹಾಯಕವಾಗುತ್ತದೆ. ಸಣ್ಣ ನಿಯಮಿತ ವ್ಯಾಯಾಮಗಳು ಮತ್ತು ಸರಿಯಾದ ಉಷ್ಣತೆ ನಿಯಂತ್ರಣ ನಿಮ್ಮ ಶಕ್ತಿಯನ್ನು ಉಳಿತಾಯಿಸುತ್ತದೆ. ಇಂದು ಆರ್ಥಿಕ ಲಾಭಗಳ ಸಾಧ್ಯತೆಯಿದೆ, ಆದರೆ ಮನಸ್ಸಿನ ಶಾಂತಿಗಾಗಿ ದಾನ ಮತ್ತು ದೇಣಿಗೆ ನೀಡುವುದು ಸೂಕ್ತ. ನಿಮ್ಮ ಹೃದಯದಿಂದ ನೀಡಿದ ಸಣ್ಣ ಕೊಡುಗೆಗಳು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ತರುತ್ತವೆ ಮತ್ತು ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಬಹುದು. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತ ಶುಭ ಸುದ್ದಿ ನಿಮ್ಮ ಕುಟುಂಬಕ್ಕೆ ಸಂತೋಷದ ಕ್ಷಣಗಳನ್ನು ತರುತ್ತದೆ. ಈ ಸುದ್ದಿ
ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಸಂಭ್ರಮವನ್ನು ಹಂಚಿಕೊಳ್ಳಲು ಸಣ್ಣ ಸಮಾರಂಭವನ್ನು ಆಯೋಜಿಸಿ. ಕೆಲಸದ ಒತ್ತಡವು ನಿಮ್ಮ ಮನಸ್ಸನ್ನು ಆಕ್ರಮಿಸಬಹುದು, ಆದರೆ ನಿಮ್ಮ ಪ್ರಿಯತಮೆ ನಿಮಗೆ ಅಪಾರ ಪ್ರಣಯ ಸಂತೋಷವನ್ನು ತರುತ್ತಾರೆ. ಕೆಲಸದ ಮಧ್ಯೆ ಸಣ್ಣ ವಿರಾಮ ತೆಗೆದು ಸಂಗಾತಿಯೊಂದಿಗೆ ಸಂಪರ್ಕ ಸಾಧಿಸಿ. ಅದು ನಿಮ್ಮ ಮನಸ್ಸಿಗೆ ತಾಜವನ ತರುತ್ತದೆ. ನೀವು ಅಸಾವಧಾನವಾಗಿ ಕುಟುಂಬ ಸದಸ್ಯರ ಭಾವನೆಗಳನ್ನು ನೋಯಿಸುವಂತಹ ಏನನ್ನಾದರೂ ಹೇಳಬಹುದು. ಇದನ್ನು ತಿಳಿದುಕೊಂಡು ವಿಷಾದಿಸುತ್ತಾ ನೀವು ಅದನ್ನು ಸರಿಪಡಿಸಲು ಹೆಚ್ಚಿನ ಸಮಯವನ್ನು ಕಳೆಯಬಹುದು. ತಪ್ಪು ಸಂಭವಿಸಿದರೆ ಕ್ಷಮೆಯೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ ಮತ್ತು ಸಂಬಂಧವನ್ನು ಪುನಃ ಸ್ಥಾಪಿಸಿ. ಇಂದು ವೈವಾಹಿಕ ಜೀವನದ ದೃಷ್ಟಿಯಿಂದ ವಿಷಯಗಳು ಅದ್ಭುತವಾಗಿ ಕಾಣುತ್ತವೆ. ಸಣ್ಣ ಪ್ರಯತ್ನಗಳು ಸಂಬಂಧವನ್ನು ಮತ್ತಷ್ಟು ಗಾಢ ಮಾಡುತ್ತವೆ. ಸಮಯವನ್ನು ಸಮರ್ಪಿಸಿ ಮತ್ತು ಸೌಮ್ಯತೆಯಿಂದ ಭಾವನೆಗಳನ್ನು ಹಂಚಿಕೊಳ್ಳಿ. ಇಂದು ಹೊರಗಿನಿಂದ ತಿನ್ನುವುದು ನಿಮ್ಮ ಹೊಟ್ಟೆಯ ಸ್ಥಿತಿಯನ್ನು ಹದಗೆಡಿಸಬಹುದು ಮತ್ತು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಆರೋಗ್ಯಕ್ಕಾಗಿ ಇಂದು ಹೊರಗಿನಿಂದ ತಿನ್ನುವುದನ್ನು ತಪ್ಪಿಸಿ. ಸೌಮ್ಯ ಹೋಮ್ಮೇಡ್ ಆಹಾರವನ್ನು ಆಯ್ಕೆ ಮಾಡಿ. ಇಂದು ನಿಮ್ಮ ದಿನ ಶಕ್ತಿ, ಪ್ರೀತಿ ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ಪರಿಹಾರ: ಸೋಮಾರಿತನವನ್ನು ತೊಡಗಿಸಲು ತಾಮ್ರದ ಪಾತ್ರೆಯ ಮೂಲಕ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಪ್ರತಿ ಅಕ್ಷರವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ಹಲವಾರು ಉದ್ವೇಗ್ನತೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು. ಇದು ನಿಮಗೆ ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಶಾಂತ ಮನಸ್ಸಿನಿಂದ ವಿಚಾರಿಸಿ ಮತ್ತು ಆಲಿಸಿ. ಸಾಂಪ್ರದಾಯಿಕ ಹೂಡಿಕೆಯಲ್ಲಿ ನೀವು ಹೂಡಿಕೆ ಮಾಡಿದರೆ ಉತ್ತಮ ಹಣಕಾಸು ಲಾಭದ ಸಾಧ್ಯತೆ ಇದೆ. ಹೊಸ ಅಥವಾ ಅಪರಿಚಿತ ಯೋಜನೆಗಳಿಗೆ ತ್ವರಿತವಾಗಿ ಬಲವಂತವಾಗಿ ಹೂಡಬೇಡಿ. ವಸ್ತುನಿಷ್ಠ ಪರಿಶೀಲನೆ ಮತ್ತು ತಜ್ಞರ ಸಲಹೆ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಸಿಗುತ್ತದೆ, ಆದರೆ ವೈಯಕ್ತಿಕ ಭಾವನೆಗಳು ಅಥವಾ ರಹಸ್ಯಗಳನ್ನು ಪ್ರೇಮಿಯೊಂದಿಗೆ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ ಅಲ್ಲ. ಭಾವನಾತ್ಮಕ ವಿಚಾರಗಳನ್ನು ಮುಂದಿನ ಸಮಯಕ್ಕೆ ಉಳಿಸಿ ಮತ್ತು ಸ್ಪಷ್ಟತೆ ಬೇಕಾದಾಗ ಮಾತ್ರ ಹಂಚಿಕೊಳ್ಳಿ. ಇಂದು ನೀವು ಬಿಡುವಿನ ವೇಳೆಯಲ್ಲಿ ಸ್ವಚ್ಛ ಆಕಾಶದ ಕೆಳಗೆ ನಡೆಯಲು ಮತ್ತು ಶುದ್ಧ ಗಾಳಿಯನ್ನು ಉಸಿರಾಡಲು ನೀವು ಇಷ್ಟಪಡುತ್ತೀರಿ. ಈ ಸರಳ ವ್ಯಾಯಾಮವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಮತ್ತು ದಿನವಿಡೀ ನಿಮಗೆ ಪ್ರಯೋಜನ ನೀಡುತ್ತದೆ. ಇಂದು ನಿಮ್ಮ ಪ್ರೇಮಿಯೊಂದಿಗೆ ಗಂಭೀರ ವಾಗ್ವಿವಾದಕ್ಕೆ ಒಳಗಾಗುವ ಸಾಧ್ಯತೆಯಿದೆ. ತೀವ್ರ ಭಾವನೆಗಳು ಉದ್ಭವಿಸಿದಾಗ ತಾತ್ಕಾಲಿಕವಾಗಿ ವಿರಾಮ ತೆಗೆದು ಶಾಂತ ಸಂವಾದವನ್ನು ಆಯ್ಕೆ ಮಾಡಿ. ಇದೇ ದಿನ ನಿಮ್ಮ ಸೃಜನಶೀಲ ಸ್ನಾಯುಗಳನ್ನು ವ್ಯಾಯಾಮಕ್ಕೆ ತಂದು ಪಾತ್ ಬ್ರೇಕಿಂಗ್ ಆಲೋಚನೆಗಳನ್ನು ರೂಪಿಸಲು ಉತ್ತಮ ಸಮಯ. ನಿಮ್ಮ ಸೃಜನಶೀಲತೆ ಇಂದು ಪ್ರಭಾವಶಾಲಿಯಾಗಿರುತ್ತದೆ. ಹೊಸ ಐಡಿಯಾಗಳನ್ನು ಬರೆಯಿರಿ ಅಥವಾ ಚಿಕ್ಕ ಪ್ರೋಟೋಟೈಪ್ಗಳನ್ನು ರೂಪಿಸಿ. ಕಾರ್ಯಗಳನ್ನು ಪ್ರಾಥಮಿಕತೆಯಾಗಿ ನಿಗದಿಪಡಿಸಿರಿ ಮತ್ತು ಚಿಕ್ಕ ಹಂತಗಳಿಂದ ಮುನ್ನಡೆಯಿರಿ. ಪರಿಹಾರ: ನಿಮ್ಮ ಪ್ರೀತಿಯ ಸಂಬಂಧಗಳನ್ನು ಸುಧಾರಿಸಲು ಹಸುಗಳಿಗೆ ಹಳದಿ ಕಾಳುಗಳನ್ನು ತಿನ್ನಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನ ಶಾಂತಿ, ಸೃಜನಶೀಲತೆ ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಕೈಗೊಂಡ ದಾನ ಕಾರ್ಯಗಳು ನಿಮಗೆ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತವೆ. ಹೃದಯದಿಂದ ನೀಡಿದ ಸಣ್ಣ ಕೊಡುಗೆಗಳು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತವೆ ಮತ್ತು ಆಂತರಿಕ ಸಮಾಧಾನವನ್ನು ಹೆಚ್ಚಿಸುತ್ತವೆ. ಇಲ್ಲಿಯವರೆಗೆ ಯೋಚಿಸದೆ ಹಣವನ್ನು ಖರ್ಚು ಮಾಡುತ್ತಿದ್ದವರು ಈಗ ಅದರ ಮಹತ್ವವನ್ನು ಅರಿತುಕೊಳ್ಳಬಹುದು. ತುರ್ತು ಅಗತ್ಯಗಳು ಉದ್ಭವಿಸಬಹುದು. ಅನಗತ್ಯ ಖರ್ಚುಗಳನ್ನು ತಡೆದು ತುರ್ತು ನಿಧಿಯನ್ನು ಸಿದ್ಧಪಡಿಸಿ. ಪ್ರೇಮಿಪಾತ್ರರೊಂದಿಗೆ ಉಂಟಾಗಬಹುದಾದ ವಾದಗಳಿಗೆ ಕಾರಣವಾಗುವ ವಿಷಯಗಳನ್ನು ತಪ್ಪಿಸುವುದು ಉತ್ತಮ. ಅವರ ಭಾವನೆಗಳನ್ನು ಗಮನದಿಂದ ಕೇಳಿ ಮತ್ತು ಸೌಮ್ಯ ಸಂವಾದದಿಂದ ಸಮಸ್ಯೆಗಳನ್ನು ಪರಿಹರಿಸಿ. ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣವು ಒತ್ತಡ ಮತ್ತು ತೊಂದರೆಯನ್ನು ಉಂಟುಮಾಡಬಹುದು. ಪ್ರಯಾಣದ ಅಗತ್ಯವಿದ್ದರೆ ಪೂರ್ವ ತಯಾರಿ ಮಾಡಿ. ಇಲ್ಲದಿದ್ದರೆ ವಿಶ್ರಾಂತಿಯನ್ನು ಆಯ್ಕೆ ಮಾಡಿ ಮತ್ತು ಮನಸ್ಸಿಗೆ ಶಾಂತಿ ನೀಡಿ. ಸಾಮಾಜಿಕ ಮಾಧ್ಯಮದ ಮೂಲಕ ವೈವಾಹಿಕ ಜೀವನದ ಬಗ್ಗೆ ಹಾಸ್ಯಗಳು ಬರುತ್ತಿದ್ದರೂ ಇಂದು ವೈವಾಹಿಕ ಜೀವನದ ಬಗ್ಗೆ ಬೆಚ್ಚು ಬೀಳಿಸುವ ಸುಂದರ ಸಂಗತಿಗಳು ನಿಮ್ಮ ಮುಂದೆ ಬರುತ್ತವೆ. ಈ ಕ್ಷಣಗಳು ನಿಮಗೆ ಭಾವನಾತ್ಮಕವಾಗಿ ಸ್ಪರ್ಶ ನೀಡುತ್ತವೆ. ಆಧ್ಯಾತ್ಮಿಕತೆಯ ಕಡೆಗೆ ಸೆಳೆಯಲ್ಪಡುವ ಸಾಧ್ಯತೆಯಿದೆ. ಯೋಗ ಶಿಬಿರ, ಆಧ್ಯಾತ್ಮಿಕ ಪುಸ್ತಕ ಓದು ಅಥವಾ ಗುರುಗಳ ಮಾತುಗಳನ್ನು ಕೇಳುವ ಅವಕಾಶಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ದಿಕ್ಕು ನೀಡುತ್ತವೆ. ಪರಿಹಾರ: ಆದಾಯ ಹೆಚ್ಚಳಕ್ಕಾಗಿ
ವೃತ್ತಾಕಾರದ ಕಂಚಿನ ತುಂಡನ್ನು ಹಸಿರು ಬಟ್ಟೆಯಲ್ಲಿ ಸುತ್ತಿ ಮತ್ತು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಿನಲ್ಲಿ ಇಡಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ದಾನ, ಆಧ್ಯಾತ್ಮಿಕ ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಆರೋಗ್ಯವು ಪರಿಪೂರ್ಣವಾಗಿರುತ್ತದೆ. ದೈನಂದಿನ ಸಣ್ಣ ಅಭ್ಯಾಸಗಳು ಮತ್ತು ಸಮತೋಲನ ಆಹಾರ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಸ್ಟಾಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆಯನ್ನು ಪರಿಗಣಿಸಿ. ತ್ವರಿತ ನಿರ್ಧಾರಗಳಿಗಿಂತ ತಜ್ಞರ ಸಲಹೆ ಮತ್ತು ಸಂಶೋಧನೆ ಮುಖ್ಯ. ದಿನದ ನಂತರ ಅನಿಶ್ಚಿತ ಶುಭ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಹರ್ಷೋದ್ಗಾರವನ್ನು ತರುತ್ತದೆ. ಈ ಸಂತೋಷವನ್ನು ಹಂಚಿಕೊಳ್ಳಿ ಮತ್ತು ಸಂಘ ಸಂಭ್ರಮವನ್ನು ಆಯೋಜಿಸಿ. ಕುಟುಂಬದ ಒಗ್ಗಟ್ಟಿಗೆ ಇದು ಹೊಸ ಉತ್ಸಾಹ ನೀಡುತ್ತದೆ. ಪ್ರಣಯ ಭಾವನೆಗಳು ಇಂದು ಪ್ರತಿಯಾಗಿ ನಡೆಯುತ್ತವೆ. ಇದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಜೀವನದ ಉತ್ತಮ ಮುನ್ನಾತಿಪನವಾಗಬಹುದು. ಸಣ್ಣ ಕೃತಜ್ಞತೆಗಳು ಮತ್ತು ಪ್ರಾಮಾಣಿಕ ಸಂವಾದವು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಕುಟುಂಬದ ಅಗತ್ಯಗಳನ್ನು ಪೂರೈಸುವಾಗ ನೀವು ವಿರಾಮ ನೀಡಲು ಮರೆತಿರಬಹುದು. ಇಂದು ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ ಮತ್ತು ಹೊಸ ಹವ್ಯಾಸವನ್ನು ಹುಡುಕಿ. ಇದು ಮನಸ್ಸಿಗೆ ತಾಜೇನ ತರುತ್ತದೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಇಂದು ನಿಮಗೆ ಸಾಕಷ್ಟು ಸಮಯವಿರಬಹುದು, ಆದರೆ ಗಾಳಿಯಲ್ಲಿ ಕೋಟೆಗಳನ್ನು ನಿರ್ಮಿಸುವುದರಿಂದ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥಬೇಡಬೇಡಿ. ಕಾಂಕ್ರೀಟ್ ಏನಾದರೂ ಮಾಡುವುದರಿಂದ ಮುಂಬರುವ ವಾರಕ್ಕೆ ನಿಮ್ಮ ದಾರಿಯನ್ನು ಉತ್ತಮಗೊಳಿಸಬಹುದು. ಸಣ್ಣ ಸ್ಪಷ್ಟ ಗುರಿಗಳನ್ನು ನಿಗದಿಪಡಿಸಿ. ಪರಿಹಾರ: ನದಿಯಂತೆ ಹರಿಯುವ ನೀರಿನಲ್ಲಿ ರೇವಾರಿ ಹರಿಯಿಸಿ. ಈ ಸಣ್ಣ ವಿಧಿ ಒಂಟಿತನದ ಭಾವನೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ತರುತ್ತದೆ. ದೈನಂದಿನ ಸಣ್ಣ ದಾನಗಳು ಮತ್ತು ಸಹಾಯ ನಿಮ್ಮ ಮನೋಭಾವವನ್ನು ಉತ್ತಮಗೊಳಿಸುತ್ತದೆ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೀತಿ ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ತುಲಾರೆ, ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ಸದೃಢವಾಗಿರಲು ನಿಯಮಿತವಾಗಿ ಆರೋಗ್ಯ ಕ್ಲಬ್ಗೆ ಭೇಟಿ ನೀಡಿ. ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಹೊಸ ಹಣಕಾಸು ಒಪ್ಪಂದವನ್ನು ನೀವು ಅಂತಿಮಗೊಳಿಸುತ್ತೀರಿ ಮತ್ತು ಹೊಸ ಹಣ ಬರುತ್ತದೆ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಒಪ್ಪಂದದ ವಿವರಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಕೌಟುಂಬಿಕ ಸಮಸ್ಯೆಗೆ ಹೆಚ್ಚಿನ ಆದ್ಯತೆ ನೀಡಿ. ಇದನ್ನು ವಿಳಂಬದಿಲ್ಲದೆ ಚರ್ಚಿಸಬೇಕು. ಒಮ್ಮೆ ವಿಂಗಡಿಸಿದ ಮೇಲೆ ಮನೆಯಲ್ಲಿನ ಜೀವನವನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ಅನಗತ್ಯ ತೊಂದರೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಪ್ರಿಯತಮೆಯ ತೊಳಗಳಲ್ಲಿ ನೀವು ಆರಾಮ ಮತ್ತು ವಿಪರೀತ ಭಾವಪರವಶತೆಯನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕೆಲಸ ಹಿಮ್ಮೆಟ್ಟುತ್ತದೆ. ಇಂದು ಎಲ್ಲಾ ಕೆಲಸಗಳನ್ನು ಬಿಟ್ಟು ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ನೀವು ಅವರನ್ನು ಅಚ್ಚರಿಪಡಿಸಬಹುದು. ನಿಮ್ಮ ಅಮೂಲ್ಯ ಸಮಯವನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ. ಸಣ್ಣ ವಿರಾಮಗಳು ಮತ್ತು ಪ್ರಾಮಾಣಿಕ ಸಂವಾದವು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಸಮಯವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಪರಿಹಾರ: ಹಸುವಿಗೆ ಹಸಿರು ಮೇವು ತಿನ್ನಿಸಿ ಅಥವಾ ಗೋಶಾಲೆಯಲ್ಲಿ ಅರ್ಪಿಸಿ. ಇದು ಒಂಟಿಯಾಗಿರುವ ಭಾವನೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನ ಆರೋಗ್ಯ, ಪ್ರೀತಿ ಮತ್ತು ಕುಟುಂಬದ ಸಮಾಧಾನದಿಂದ ತುಂಬಿರಲಿ. ನಮಸ್ಕಾರ ತುಲಾರೆ, ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ಸದೃಢವಾಗಿರಲು ನಿಯಮಿತವಾಗಿ ಆರೋಗ್ಯ ಕ್ಲಬ್ಗೆ ಭೇಟಿ ನೀಡಿ. ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಹೊಸ ಹಣಕಾಸು ಒಪ್ಪಂದವನ್ನು ನೀವು ಅಂತಿಮಗೊಳಿಸುತ್ತೀರಿ ಮತ್ತು ಹೊಸ ಹಣ ಬರುತ್ತದೆ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಒಪ್ಪಂದದ ವಿವರಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಕೌಟುಂಬಿಕ ಸಮಸ್ಯೆಗೆ ಹೆಚ್ಚಿನ ಆದ್ಯತೆ ನೀಡಿ. ಇದನ್ನು ವಿಳಂಬದಿಲ್ಲದೆ ಚರ್ಚಿಸಬೇಕು. ಒಮ್ಮೆ ವಿಂಗಡಿಸಿದ ಮೇಲೆ ಮನೆಯಲ್ಲಿನ ಜೀವನವನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ಅನಗತ್ಯ ತೊಂದರೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಪ್ರಿಯತಮೆಯ ತೊಳಗಳಲ್ಲಿ ನೀವು ಆರಾಮ ಮತ್ತು ವಿಪರೀತ ಭಾವಪರವಶತೆಯನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕೆಲಸ ಹಿಮ್ಮೆಟ್ಟುತ್ತದೆ.
ಇಂದು ಎಲ್ಲ ಕೆಲಸಗಳನ್ನು ಬಿಟ್ಟು ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ನೀವು ಅವರನ್ನು ಅಚ್ಚರಿಪಡಿಸಬಹುದು. ನಿಮ್ಮ ಅಮೂಲ್ಯ ಸಮಯವನ್ನು ಅನಗತ್ಯವಾಗಿ ವ್ಯರ್ಥ ಮಾಡಬೇಡಿ. ಸಣ್ಣ ವಿರಾಮಗಳು ಮತ್ತು ಪ್ರಾಮಾಣಿಕ ಸಂವಾದವು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಸಮಯವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಪರಿಹಾರ: ಹಸುವಿಗೆ ಹಸಿರು ಮೇವು ತಿನ್ನಿಸಿ ಅಥವಾ ಗೋಶಾಲೆಯಲ್ಲಿ ಅರ್ಪಿಸಿ. ಇದು ಒಂಟಿಯಾಗಿರುವ ಭಾವನೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನ ಆರೋಗ್ಯ, ಪ್ರೀತಿ ಮತ್ತು ಕುಟುಂಬದ ಸಮಾಧಾನದಿಂದ ತುಂಬಿರಲಿ. ನಮಸ್ಕಾರ ಧನುರಾಶಿಯವರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮೊಳಗಿನ ಮಗುವಿನಂಥ ಸ್ವಭಾವವು ಇಂದು ಮೇಲಕ್ಕೆ ಬರುತ್ತದೆ. ನೀವು ತಮಾಷೆಯ ಮನೋಭಾವದಲ್ಲಿರಬಹುದು. ಈ ಹಾಸ್ಯಭರಿತ ಮನೋಭಾವವು ಸುತ್ತಲಿನವರನ್ನೂ ಹರ್ಷಗೊಳಿಸುತ್ತದೆ. ಇದು ಮತ್ತೊಂದು ಶಕ್ತಿಶಾಲಿ ದಿನ. ನಿಮ್ಮ ಶಕ್ತಿಮಟ್ಟ ಹೆಚ್ಚಾಗುತ್ತದೆ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ. ಅವಕಾಶಗಳು ಬಂದಾಗ ತಾಳ್ಮೆಯಿಂದ ಮತ್ತು ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಇಂದು ನೀವು ಪ್ರಯೋಜನ ಪಡೆಯುತ್ತೀರಿ, ಏಕೆಂದರೆ ಕುಟುಂಬ ಸದಸ್ಯರು ನಿಮಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ. ಅವರ ಬೆಂಬಲವು ನಿಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಅವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಿ. ಉದ್ಯೋಗದ ಹೊರತಾಗಿ ಪ್ರಣಯ ಮತ್ತು ಬೆರೆಯುವಿಕೆ ನಿಮ್ಮ ಮನಸ್ಸನ್ನು ಆಳವಾಗಿ ಆವರಿಸುತ್ತದೆ. ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ಸಣ್ಣ ಕೃತಜ್ಞತೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇದು ನಿಮ್ಮ ಸಾಮರ್ಥ್ಯ ಮತ್ತು ಭವಿಷ್ಯ ಯೋಜನೆಗಳನ್ನು ಮರುಮೌಲ್ಯಮಾಪನ ಮಾಡುವ ಸಮಯ. ನಿಮ್ಮ ಗುರಿಗಳನ್ನು ಪುನರ್ ಪರಿಶೀಲಿಸಿ ಮತ್ತು ಸಣ್ಣ ಸ್ಪಷ್ಟ ಹಂತಗಳನ್ನು ನಿಗದಿಪಡಿಸಿ. ಇಂದು ನೀವು ಮದುವೆಯಾಗುವ ನಿಜವಾದ ಭಾವಪರವಶತೆಯನ್ನು ಅನುಭವಿಸಬಹುದು. ಪ್ರೇಮದ ಆಳತೆಯನ್ನು ಅರಿಯುವ ದಿನ. ಉತ್ತಮ ಸ್ನೇಹಿತರು ಎಂದಿಗೂ ನಿಮ್ಮ ಪಕ್ಕವನ್ನು ಬಿಡುವುದಿಲ್ಲ ಎಂಬ ನಂಬಿಕೆಯನ್ನು ನೀವು ದೃಢಪಡಿಸುತ್ತೀರಿ. ಪರಿಹಾರ: ಉಪಾಯ: ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ನಿಮ್ಮ ಹಣೆಯ ಮೇಲೆ ಕೇಸರ್ ಅಥವಾ ಚಂದನದ ತಿಲಕವನ್ನು ಹಾಕಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ದಿನದ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇಂದಿನ ದಿನ ನಿಮ್ಮ ಹಾಸ್ಯ, ಶಕ್ತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ಣವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಕರರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಚಿಂತೆ ಬೇಕಾಗಿಲ್ಲ. ನಿಮ್ಮ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿವೆ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ನೈತಿಕ ಸ್ಥೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತಾರೆ. ಅವರ ಪ್ರೋತ್ಸಾಹವನ್ನು ಸ್ವೀಕರಿಸಿ. ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ದಿನವನ್ನು ಇನ್ನೂ ಉತ್ತಮಗೊಳಿಸುತ್ತದೆ. ನಿಮ್ಮ ಗೆಳೆಯರ ಮೂಲಕ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಈ ಅವಕಾಶಗಳನ್ನು ಗಮನದಿಂದ ಪರಿಶೀಲಿಸಿ. ಸಾಗರೋತ್ತರ ಸಂಬಂಧಿಕರಿಂದ ಉಡುಗೊರೆ ನಿಮಗೆ ಸಂತೋಷವನ್ನು ತರುತ್ತದೆ. ಈ ಸಂತೋಷವನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಆರ್ಥಿಕ ಅವಕಾಶಗಳು ಸಣ್ಣ ಪ್ರಯತ್ನದಿಂದ ದೊಡ್ಡ ಫಲ ನೀಡಬಹುದು. ಕೆಲಸದ ಒತ್ತಡವು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದರೂ ಸಹ ನಿಮ್ಮ ಪ್ರಿಯತಮೆ ನಿಮಗೆ ಅಪಾರ ಪ್ರಣಯ ಸಂತೋಷವನ್ನು ತರುತ್ತಾರೆ. ದೂರವಿರುವವರು ತಮ್ಮ ಬಿಡುವಿನ ಸಮಯವನ್ನು ಉದ್ಯಾನವನದಲ್ಲಿ ಕಳೆಯಲು ಬಯಸಬಹುದು ಅಥವಾ ಸಂಜೆ ಶಾಂತ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಬಹುದು. ಸಂಗಾತಿಯೊಂದಿಗೆ ಸಂಗ ಕ್ಷಣಗಳನ್ನು ಮೀಸಲಿಡಿ. ಅವು ನಿಮ್ಮ ಮನಸ್ಸಿಗೆ ತಾಜವನನ್ನು ತರುತ್ತವೆ. ಇಂದು ವೈವಾಹಿಕ ಜೀವನದ ಭಾವಪರವಶತೆಯನ್ನು ಆನಂದಿಸಲು ಸಾಕಷ್ಟು ಅವಕಾಶಗಳು ಸಿಗುತ್ತವೆ. ಸಣ್ಣ ಕೃತಜ್ಞತೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ದಿನದ ಮಧ್ಯದಲ್ಲಿ ಪ್ರೇಮದ ಕ್ಷಣಗಳು ನಿಮ್ಮ ಮನಸ್ಸನ್ನು ತುಂಬಿಸುತ್ತವೆ ಮತ್ತು ರಾತ್ರಿ ಸುಂದರವಾಗಿ ಮುಗಿಯುತ್ತದೆ. ಈ ಭಾವನಾತ್ಮಕ ಕ್ಷಣಗಳನ್ನು ಪೂರ್ಣವಾಗಿ ಅನುಭವಿಸಿ. ಇಂದು ನೀವು ಕಿರಿಯರಿಗೆ ಜೀವನದಲ್ಲಿ ನೀರಿನ ಮೌಲ್ಯದ ಬಗ್ಗೆ ನಿಮ್ಮ ಜ್ಞಾನವನ್ನು ನೀಡಲು ಸೂಕ್ತ ಸಮಯ. ನಿಮ್ಮ ಅನುಭವ ಮತ್ತು ಸರಳ ಉದಾಹರಣೆಗಳು ಅವರಿಗೆ ಬಹುಮೂಲ್ಯ ಪಾಠಗಳನ್ನು ನೀಡುತ್ತವೆ. ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಅದು ಅವರ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ರಾತ್ರಿ ನೀವು ಹತ್ತಿರದವರೊಂದಿಗೆ ದೀರ್ಘ ಸಂವಾದ ನಡೆಸಬಹುದು. ಈ ಸಂವಾದಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇಂದು ಒತ್ತಡಕ್ಕೆ ಒಳಗಾಗದಿರಲು ಸರಿಯಾದ ವಿಶ್ರಾಂತಿ ಮತ್ತು ಗಹನ ಉಸಿರಾಟ ಅಭ್ಯಾಸಗಳನ್ನು ಅನುಸರಿಸಿ. ಸೌಮ್ಯ ಸಂಗೀತ ಮತ್ತು ಸಣ್ಣ ಪ್ರಾಣಾಯಾಮವು ಮನಸ್ಸಿಗೆ ಶಾಂತಿ ತರುತ್ತದೆ. ಪರಿಹಾರ: ನಿಮ್ಮ ಪ್ರೇಮಿಗೆ ಕಾರ್ನೇಷನ್ಗಳು
ಗುಲಾಬಿ ಮತ್ತು ಕ್ರೈಸಂಥೆಮಮ್ ಮುಂತಾದ ಹಳದಿ ಹೂವುಗಳನ್ನು ಉಡುಗೊರೆಯಾಗಿ ನೀಡಿ. ಇದು ಪ್ರೀತಿ ಮತ್ತು ವಾತ್ಸಲ್ಯದ ಬಲವಾದ ಬಂಧಗಳನ್ನು ನಿರ್ಮಿಸುತ್ತದೆ. ಸಣ್ಣ ದಾನಗಳು ಮತ್ತು ಕೃತಜ್ಞತೆಗಳು ಮನಸ್ಸಿಗೆ ಸಂತೋಷವನ್ನು ತರುತ್ತವೆ. ಇಂದಿನ ದಿನ ನಿಮಗೆ ಆರೋಗ್ಯ, ಹೊಸ ಅವಕಾಶಗಳು ಮತ್ತು ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕುಂಭರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಹೊರಗೆ ಹೋಗಿ ಮೋಜು ಮಾಡುವವರಿಗೆ ಸಂಪೂರ್ಣ ಸಂತೋಷ ಮತ್ತು ಆನಂದ ಸಿಗುತ್ತದೆ. ಸ್ನೇಹಿತರೊಂದಿಗೆ ಹಾಸ್ಯಭರಿತ ಕ್ಷಣಗಳು ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಿಸುತ್ತವೆ. ಈ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಿ. ಜಂಟಿ ಉದ್ಯಮಗಳು ಮತ್ತು ಸಂಶಯಾಸ್ಪದ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಡಿ. ತ್ವರಿತ ನಿರ್ಧಾರಗಳು ಅಪಾಯವನ್ನು ಹೆಚ್ಚಿಸುತ್ತವೆ. ಹೊಸ ಯೋಜನೆಗಳಿಗೆ ತಜ್ಞರ ಸಲಹೆ ಮತ್ತು ವಸ್ತುನಿಷ್ಠ ಪರಿಶೀಲನೆ ಅಗತ್ಯ. ನಿಮ್ಮ ಮನೆಯ ಪರಿಸರದಲ್ಲಿ ಬದಲಾವಣೆಗಳನ್ನು ಮಾಡುವ ಮೊದಲು ಎಲ್ಲರ ಅನುಮೋದನೆಯನ್ನು ಖಚಿತಪಡಿಸಿಕೊಳ್ಳಿ. ಸಹಮತಿಯನ್ನು ಪಡೆಯುವುದರಿಂದ ಭವಿಷ್ಯದಲ್ಲಿ ಗೊಂದಲ ಮತ್ತು ಘರ್ಷಣೆಗಳನ್ನು ತಪ್ಪಿಸಬಹುದು. ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವು ನಿಮ್ಮ ಮತ್ತು ನಿಮ್ಮ ಪ್ರಿಯತಮೆಯ ನಡುವೆ ಘರ್ಷಣೆಯನ್ನು ಸೃಷ್ಟಿಸಬಹುದು. ತೀವ್ರ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಸ್ಪಷ್ಟ ಸಂವಾದ ಮತ್ತು ಸೌಮ್ಯತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿ. ನೀವು ಹೊರಗೆ ಹೋಗಿ ಎತ್ತರದ ಸ್ಥಳಗಳಲ್ಲಿರುವ ಜನರೊಂದಿಗೆ ಮೊಣಕೈಗಳನ್ನು ಉಜ್ಜಬೇಕು. ಹೊಸ ಸಂಪರ್ಕಗಳು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತವೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ನಿಮ್ಮ ವೈವಾಹಿಕ ಜೀವನವು ಇಂದು ಒಂದು ಸ್ಥಳಕ್ಕಾಗಿ ಹಂಬಲಿಸುತ್ತದೆ. ಸಂಗಾತಿಯೊಂದಿಗೆ ಹತ್ತಿರದ ಕ್ಷಣಗಳು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ತರುತ್ತವೆ. ಇಂದು ನಿಮ್ಮ ಪ್ರಿಯತಮೆ ಒಳ್ಳೆಯ ಮನಸ್ಥಿತಿಯಲ್ಲಿದ್ದಾರೆ ಮತ್ತು ನಿಮ್ಮ ಹಾಸ್ಯಗಳನ್ನು ಮನಪೂರ್ವಕವಾಗಿ ನೋಡಿ ನಗುತ್ತಾರೆ. ಇದು ನಿಮಗೆ ಒಳ್ಳೆಯ ದಿನವಾಗಿದ್ದರೂ ಇಂದು ಸ್ಥಿರಗೊಳ್ಳಬೇಡಿ ಮತ್ತು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ. ಗಹಿರ ಉಸಿರಾಟ ಮತ್ತು ಚಿಕ್ಕ ವಿರಾಮಗಳು ಮನಸ್ಸಿಗೆ ಶಾಂತಿ ತರುತ್ತವೆ. ಪರಿಹಾರ: ಗೆಳೆಯ ಅಥವಾ ಗೆಳತಿಯ ನಡುವಿನ ಬಂಧವನ್ನು ಬಲಪಡಿಸಲು ಕಬ್ಬಿಣದ ಪಾತ್ರೆಯಿಂದ ನೀರು ಕುಡಿಯಿರಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಇಂದು ನಿಮ್ಮ ದಿನ ಸಂತೋಷ, ಸಂಬಂಧ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಭಾನುವಾರ ಜನವರಿ 4, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮಗೆ ಸಂತೋಷದ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಈ ಸುದ್ದಿ ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಿಸುತ್ತದೆ ಮತ್ತು ಕುಟುಂಬದೊಳಗೆ ಹರ್ಷೋದ್ಗಾರವನ್ನು ತರಬಹುದು. ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಿ. ದೀರ್ಘಕಾಲದ ದೃಷ್ಟಿಯಿಂದ ಇದು ಲಾಭದಾಯಕವಾಗಬಹುದು. ಆದರೂ ಪ್ರಾಜೆಕ್ಟ್ಗಳ ಪರಿಶೀಲನೆ ಮತ್ತು ತಜ್ಞರ ಸಲಹೆ ಪಡೆಯುವುದು ಮುಖ್ಯ. ಶಿಶುವಿನ ಆರೋಗ್ಯ ಸ್ವಲ್ಪ ಆತಂಕಕ್ಕೆ ಕಾರಣವಾಗಬಹುದು. ಸಣ್ಣ ಲಕ್ಷಣಗಳಿದ್ದರೆ ತಕ್ಷಣ ಗಮನ ನೀಡಿ ಮತ್ತು ಅಗತ್ಯವಿದ್ದಲ್ಲಿ ವೈದ್ಯರ ಸಲಹೆ ಪಡೆಯಿರಿ. ಶಾಂತ ಮನಸ್ಸಿನಿಂದ ಕ್ರಮ ಕೈಗೊಳ್ಳುವುದು ಉತ್ತಮ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂವಹನ ನಡೆಸುವಾಗ ಬುದ್ಧಿವಂತರಾಗಿರಿ. ಅನಗತ್ಯ ಜಗಳಗಳು ಮತ್ತು ವಾದಗಳು ಉದ್ಭವಿಸಬಹುದು. ತೀವ್ರ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತವಾಗಿ ವಿಚಾರಿಸಿ. ಇದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಉಳಿಸುತ್ತದೆ. ನಿಮ್ಮ ವೈವಾಹಿಕ ಜೀವನಕ್ಕೆ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಸ್ವಲ್ಪ ಸ್ಥಳಾವಕಾಶ ಬೇಕಾಗಬಹುದು. ನೀವು ಸ್ವಯಂ ಚಿಕಿತ್ಸೆ ನೀಡುವುದು ಒಳ್ಳೆಯದು. ಸುದೀರ್ಘ ವಾರದ ನಂತರ ನೀವು ವಿಶ್ರಾಂತಿಗೆ ಅರ್ಹರಾಗಿದ್ದೀರಿ. ನಿಮ್ಮ ಸ್ನೇಹಿತರಿಗೆ ಹೆಜ್ಜೆ ಹಾಕಲು ಅವಕಾಶ ನೀಡಿದರೆ ನೀವು ಅದನ್ನು ಹೆಚ್ಚು ಆನಂದಿಸಬಹುದು. ಸಣ್ಣ ಭೇಟಿಗಳು ಮತ್ತು ಹಾಸ್ಯಭರಿತ ಸಂಭಾಷಣೆಗಳು ಮನಸ್ಸಿಗೆ ತಾಜಿನತ್ತನ್ನು ತರುತ್ತವೆ. ಪರಿಹಾರ: ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಆನಂದವನ್ನು ಕಾಪಾಡಿಕೊಳ್ಳಬಹುದು. ಈ ಸಣ್ಣ ವಿಧಿ ಮನೋಭಾವಕ್ಕೆ ಶಾಂತಿ ತರುತ್ತದೆ ಮತ್ತು ಸಂಬಂಧಗಳನ್ನು ಸಮತೋಲನಗೊಳಿಸುತ್ತದೆ. ಇಂದು ನಿಮ್ಮ ದಿನವು ಸಂತೋಷ, ಸಮತೋಲನ ಮತ್ತು ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ.